ದಿವ್ಯಮ್ಮ, ಶಶಿಯ ಮಾಡಿದ ಮಾತುಗಳಿಗೆ ಬೇಜಾರು ಮಾಡ್ಕೊಂಡಿದ್ದೀರಾ? ಶಶಿನ ಹೇಗ್ ಬದುಕಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಕೇಶವ. ಯಾವ ಪಾಪನೂ ಮಾಡದೇ ಇರೋ ಶಶಿ ಯಾಕೆ ಸಾಯ್ಬೇಕು? ಆ ಶಾಪ ನನಗ್ ಯಾಕೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೀನಿ. ಆ ಶಾಪ ನಿಮ್ಗೆ ಅಮ್ಮ. ಯಾಗ ಮಾಡ್ಲಿಲ್ಲ ಅಂದ್ರೆ ಸಾಯೋದ್ ನೀವೇ. ನಮ್ಮಮ್ಮ ಎಷ್ಟೇ ಕಷ್ಟ ಆದ್ರೂ ತಾನೇ ನೋವು ಪಡ್ತಿದ್ಲೆ ಹೊರತು ಇನ್ನೊಬ್ರಿಗೆ ಕಷ್ಟ ಕೊಡ್ತಿರ್ಲಿಲ್ಲ. ಕೊನೆಗೆ ತನಗೆ ಕೆಟ್ಟದ್ ಮಾಡ್ಬೇಕು ಅಂತ ನೋಡಿ ಚಿಕ್ಕಮ್ಮನ್ನ, ಚಂದ್ರಿಕಾ ಅಜ್ಜಿನ, ತಾತನ್ನ ಕಿರುನಗೆಯಿಂದ ಕ್ಷಮಿಸಿದ್ಲೆ ಹೊರತು ಚಿಕ್ಕ ಮಾತು ಕೂಡ ಅನ್ಲಿಲ್ಲ. ಅಂತ ಒಳ್ಳೆಯವಳ ಹೊಟ್ಟೆಯಲ್ಲಿ ಹುಟ್ಟಿರೋ ನಾನು ನನ್ ಕೈಯಾರೆ ಒಬ್ಳು ಅಮಾಯಕಿನ ಶಾಪಕ್ಕೆ, ಸಾವಿಗೆ ಒಪ್ಸಿದೀನಿ. ಅಮ್ಮ ನನ್ನ ಕ್ಷಮಿಸಲ್ಲ ಕೇಶವ. ಶಾಪನ ತಡಿಬೇಕು ಅಂತ ತುಂಬಾ ಪ್ರಯತ್ನ ಪಟ್ವಿ. ಎಲ್ಲೆಲ್ಲೂ ತಿರುಗಿದ್ವಿ. ವಾರಸ್ತರನ್ ಹತ್ರ ನಿಂತಿದೀವಿ. ಅವ್ರನ್ನ ಕಣ್ಣು ಹಿಡಿಯೋಕೆ ಆಗ್ತಿಲ್ಲ. ನಿಜವಾದ ಶಾಪ ಇದೆ ಕೇಶವ. ಪರಿಹಾರ ಗೊತ್ತಿದ್ದು ಕೂಡ ಪ್ರಯತ್ನ ನಿಂತೋಗೋದೆ ಎಲ್ಲಕ್ಕಿಂತ ದೊಡ್ಡ ಶಾಪ. ಹಾಗೇನು ಇಲ್ಲ ದಿವ್ಯಮ್ಮ, ಫೋಟೋ ಸಿಕ್ಕಿದೆ ಅಲ್ವಾ, ಆ ಆಧಾರದಿಂದ ವಾರಸ್ದಾರನ್ನ ಹುಡ್ಕೋಣ. ಅಭಿಸರ್ ಕೂಡ ಆ ಕೆಲ್ಸದಲ್ಲೇ ಇದ್ದಾರೆ. ಅಣ್ಣ ಮಾತ್ರ ಎಲ್ಲಿ ಅಂತ ಹುಡುಕ್ತಾನೆ. ಫೋಟೋನ ಪೇಪರಲ್ಲಿ ಹಾಕ್ಸಿದ್ರು, ಟಿವಿಲ್ ತೋರ್ಸಿದ್ರು, ಚಿಕ್ಕಮ್ಮ ನೋಡ್ಬಿಡ್ತಾಳೆ. ವಾರಸ್ದಾರನ ಭೇಟಿ ಮಾಡ್ದಿರೋ ಹಾಗೆ ತಡಿತಾಳೆ. ಅವ್ರನ್ನ ಸಾಯಿಸಿದ್ರು ಸಾಯಿಸ್ಬಿಡ್ತಾಳೆ. ಇನ್ನು ಯಾವ ರೀತಿಲಿ ವಾರಸ್ದಾರನ ಕಂಡು ಹಿಡಿಬೇಕು ಅರ್ಥ ಆಗ್ತಿಲ್ಲ. ದಾರಿ ಎಲ್ಲ ಮುಚ್ಚೋಗಿರೋ ಹಾಗೆ ಅನ್ನಿಸ್ತಿದೆ. ಎಲ್ಲ ದಾರಿ ಮುಚ್ಚೋದ್ರು ಒಂದ್ ದಾರಿ ಇರುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ ಅಲ್ವಾ ದಿವ್ಯಮ್ಮ? ನಮಗೂ ಒಂದ್ ದಾರಿ ಇದೆ. ಏನ್ ಕೇಶವ? ಆ ಫೋಟೋನ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿದ್ರೋ, ಟಿವಿಲಿ ಟೆಲಿಕಾಸ್ಟ್ ಮಾಡಿದ್ರೋ ಪ್ರಾಬ್ಲಮ್ ಅಲ್ವಾ? ಹಾಗಲ್ದೇನೆ ಅವ್ರನ್ನ ಕಂಡುಹಿಡಿಯೋ ದಾರಿ ಇನ್ನೊಂದಿದೆ.